ಅಧಿಕಾರಿಗಳು ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ ಹೃದಯವಂತಿಕೆಯಿಂದಲೂ ಕಾರ್ಯನಿರ್ವಹಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದರು. ಅವರು 8ರಂದು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಬೆಳೆ ಹಾನಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಅಧಿಕಾರಿಗಳು ಸರ್ಕಾರದ ಮುಖ್ಯವಾಣಿ ಇದ್ದಂತೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಡುವೆ ಕೊಂಡಿಯಾಗಿರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು. ಸಾಮಾನ್ಯವಾಗಿ ಪ್ರಾಕೃತಿಕ ವಿಕೋಪಕ್ಕೆ ಹಾನಿಯಾಗಿರುವುದು ಬಡವರ ಮನೆಯೇ ಆಗಿರುವಾಗ ಅಧಿಕಾರಿಗಳು ಖುದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕ್ರಿಯೆಗಳನ್ನು ಜೊತೆಗೆ ಸಾಂತ್ವನ ಹೇಳಿ ಹೃದಯವಂತಿಕೆಯಿಂದ ಕಾರ್ಯನಿರ್ವಹಿಸಬೇಕು. ದಿನದ 24 ಗಂಟೆಗೂ ಜನರ ಕರೆಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. 7ರಂದು ಕಾಪು ತಾಲೂಕಿನ ಮುದರಗಂಡಿಯಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಯವೈಖರಿ ಅಭಿನಂದನಾರ್ಹ. ಈ ಪ್ರಕರಣಕ್ಕೆ ಉತ್ತರ ಪ್ರದೇಶದ ಕ್ರಿಮಿನಲ್ಗಳು ಕರ್ನಾಟಕಕ್ಕೆ ಬಂದರೆ ಉಳಿಗಾಲವಿಲ್ಲ ಎಂದು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವ ಕುರಿತು ಸರ್ಕಾರದ ನಿಲುವಿನ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಖಾದರ್, ಕಾಡಿನಲ್ಲಿ ಜೀವಿಸುವ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಶಾಸಕ ವಿ. ಸುನೀಲ್ ಕುಮಾರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂ.ಎ. ಗಫೂರ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಅಜಿತ್ ಹೆಗಡೆ, ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ, ಉಡುಪಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಎಸ್ಪಿ ಹರಿರಾಮ್ ಶಂಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಕಾರ್ಕಳ ತಾಲೂಕಿನಲ್ಲಿ ಭೂಕುಸಿತ ಆಗಿರುವಂತಹ ಪ್ರದೇಶಗಳಿಗೆ ಭೇಟಿ ಮಾಡಿ ವಿಪತ್ತು ನಿರ್ವಹಣೆ ಕುರಿತು ಸಭೆಯನ್ನು ತೆಗೆದುಕೊಳ್ಳಲು ಮಾನ್ಯ ಶ್ರೀ ಯುಟಿ ಖಾದರ್ ಸರ್, ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಮೇಲುಸ್ತುವಾರಿ ಸಚಿವರು ಕಾರ್ಕಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸಭೆಯ ಅಧ್ಯಕ್ಷತೆ ವಹಿಸುವಂತ ಶ್ರೀ ವಿ. ಸುರೇಶ್ ಕುಮಾರ್ ಸರ್, ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸರ್, ಅವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಂ. ಅಬ್ದುಲ್ ಗಫೂರ್ ಸರ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಇವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಜಿತ್ ಹೆಗಡೆ, ಅಧ್ಯಕ್ಷರು, ತಾಲೂಕು ಗ್ಯಾರಂಟಿಗಳ ಸಮಿತಿ ಕಾರ್ಕಳ, ಇವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ ಶ್ರೀ ಸ್ವರೂಪ ಟೀಕೆ ಮೇಡಮ್ ಅವರಿಗೆಲ್ಲ ಸ್ವಾಗತವನ್ನು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಪ್ರತೀಕ್ ಬಾಯಲ್ ಸರ್, ಇವರಿಗೆಲ್ಲರೂ ಸ್ವಾಗತವನ್ನು. ಶ್ರೀ ಹರಿರಾಮ್ ಶಂಕರ್ ಸರ್, ಮಾನ್ಯ ಪೊಲೀಸ್ ಅಧೀಕ್ಷಕರು, ಉಡುಪಿ ಜಿಲ್ಲೆ, ಇವರಿಗೆಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಆಗಮಿಸುವಂತಹ ಎಲ್ಲ ಅಧಿಕಾರಿ ಮಿತ್ರರಿಗೆ, ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಸಚಿವರು ಸಭೆ ನಡೆಸಿಕೊಳ್ಳಬೇಕಂತ ವಿನಂತಿಸುತ್ತೇನೆ. ಸ್ಥಳೀಯ ಶಾಸಕರು ಸನ್ಮಿತ ಅಂತ ಮಾಜಿ ಸಚಿವರಾದ ಸುನೀಲ್ ಕುಮಾರ್ ಅವರೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಗಫೂರ್ ಅವರೇ, ಜಿಲ್ಲಾಧಿಕಾರಿ ಅವರೇ, ಸಿಒ ಅವರೇ, ಎಸ್ಪಿ ಅವರೇ, ಅದೇ ರೀತಿ ಅಧ್ಯಕ್ಷರೇ ಹೊಂದಿರುವ ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ತಜ್ಞರೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಒಂದು ಬಹುಶಃ ಬೆಳಿಗ್ಗೆ 11 ಗಂಟೆಯಿಂದ ಮಿಸ್ ರಿಟೈರ್ಮೆಂಟ್ ಏನಿದ್ದೆವು, ಕೆಲವೊಂದು ಕಾರಣಗಳಿಂದ ತಡವಾಗಿದೆ. ಬಹುಶಃ ನಿಮ್ಮ ಕಷ್ಟ ನನಗೆ ಕೂಡ ಅರ್ಥ ಆಗ್ತದೆ. ವಾರದಲ್ಲಿ ಸಿಕ್ಕುವುದು 2 ರಜೆ. ಈ 2 ರಜೆಯಲ್ಲಿ ನಿಮ್ಮನ್ನು ಕರೆಸಿ ಬೇಗ ನೀವೆಲ್ಲ ಬಂದಿದ್ದೀರಿ, ಬೇಗ ಮಧ್ಯಾಹ್ನ ಹೊತ್ತು ಹೋಗ್ಬೋದು, ಮತ್ತೆ ಕುಟುಂಬದ ಜೊತೆ ಇರ್ಬೋದು ಅಂತೇಳಿ ತಡವಾಗಿದೆ. ಆದರೂ ಕೂಡ ನಾನು ನಿಮಗೆ ಅಭಿನಂದಿಸ್ತೇನೆ. ಸಮಾಜದ ಕಾಳಜಿ, ಜನರ ಸಮಸ್ಯೆಯನ್ನು ಅರ್ಥ ಮಾಡಿ ಚರ್ಚೆ ಮಾಡಲು ಬಹುಶಃ ಕಾರ್ಕಳ ತಾಲೂಕಿನ ನಾವು ಅಧಿಕಾರಿ ವರ್ಗ ಯಾವಾಗಲೂ ತಯಾರಾಗಿದ್ದೇವೆ. ಆ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದಕ್ಕೆ ನಾನು ವಿಶೇಷ ಎರಡನೇದಾಗಿ ನಮ್ಮ ಮೊನ್ನೆ ಒಂದು ಘಟನೆ ಇತ್ತು. ನಿನ್ನೆ ಬಹುಶಃ ನಮ್ಮ ಉಡುಪಿಯಲ್ಲಿ ಮುದ್ರಂಗಡಿಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಮತ್ತು ಬಹುಶಃ ಇವತ್ತು ಒಂದು ದಿಗ್ಗದ ಮೇಲೆ ಒಂದು ವಿಚಾರ ಗೊತ್ತಾಗಿದೆ. ಹಾಡಲ್ಲೇ ಇವತ್ತು ಬಂದು ಕೆಲವರು ಆ ಒಂದು ಶೂಟ್ಔಟ್ ಪ್ರಕಾರ ನಾವು ಬಹುಶಃ ನಾವು ಮಾತ್ರ ಅಲ್ಲ, ರಾಜ್ಯ ದೇಶದಲ್ಲಿ ಇವತ್ತು ಚರ್ಚೆ ವಿಚಾರ ಇವತ್ತು ಆಗಿದೆ. ಆದರೂ ಕೂಡ ಆದಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಉತ್ತರ ಕನ್ನಡದವರು, ಎಸ್ಪಿ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಒಗ್ಗಟ್ಟಿನಿಂದ ಕೋಆರ್ಡಿನೇಷನ್ ಕೆಲಸ ಮಾಡಿಕೊಂಡು ಆ 3 ಕೂಡ ಇವತ್ತು ಪತ್ತೆ ಹಚ್ಚುವುದು ಮಾತ್ರ ಅಲ್ಲ, ಒಬ್ಬರಿಗೆ ಅದರಲ್ಲಿ ಎನ್ಕೌಂಟರ್ ಮಾಡುವ ಕೆಲಸ ಕೂಡ ನಮ್ಮ ಪೊಲೀಸರು ಮಾಡಿ ಉತ್ತರ ಭಾರತದ ದೇಶದ ಕ್ರಿಮಿನಲ್ಗೆ ತೋರಿಸಿಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬಂದೆ ಮತ್ತೆ ಸದನದಿಂದ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕಾಗಿ ಬಹುಶಃ ಅವರು ಆದಂತ ನೋಟೋಸ್ ರೌಡಿಗಳು ಹಲವಾರು ಈ ರೀತಿಯ ಕೃತ್ಯದಲ್ಲಿ
ಭಾಗಿಯಾಗಿ ಎಲ್ಲೂ ಕೂಡ ಸಿಕ್ಕಿ ಬೀಳಲಿಲ್ಲ. ಸಿಕ್ಕಿ ಬಿದ್ದದ್ದೇ ಬಹುಶಃ ನಮ್ಮ ಕರ್ನಾಟಕ ಮತ್ತು ಬಹುಶಃ ನಮ್ಮ ಕರಾವಳಿ ಪ್ರದೇಶದಲ್ಲಿ. ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಅಷ್ಟು ಸುಲಭ, ಬಹಳ ಕಷ್ಟ ಇದೆ. ಅವರು ಹೋಗುವಂತ ಬೈಕನ್ನು ಟ್ರ್ಯಾಕ್ ಮಾಡಿ, ಅಲ್ಲಿ ಹೋಗುವಂತ ಲಾರಿಯನ್ನು ಹಿಡಿದು, ಅಲ್ಲಿಂದ ಹೋಗುವಂತ ಬಸ್ಸಿನಲ್ಲಿ ಅವ್ರು ಬೇರೆ ಬೇರೆ ಹೋಗುವ ಇದನ್ನೆಲ್ಲ ಕೂಡ ಅಲ್ಲೇ ಚೆಕ್ ಮಾಡಿ ಎಲ್ಲ ಪ್ರತಿಯೊಂದು ವಾಹನ ಚೆಕ್ ಮಾಡಿ ಇವತ್ತು ಅವ್ರು ಸಿಕ್ಕಿ ಬಿದ್ದಿದ್ದಾರೆ. ಇದೆಲ್ಲರಿಗೂ ಕೂಡ ನಮ್ಗೆ ಇವತ್ತು ಅದದ್ದು ಬಹುಶಃ ಏನ್ ಇವತ್ತು ಅವರು ತೀರಿ ಹೋಗಿದ್ದಾರೆ, ಅದೇ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ. ಅದು ಈ ರೀತಿ ಕೃತ್ಯ ಎಸಗಿ ಮತ್ತೆ ನಮ್ಮ ಕರಾವಳಿ ಪ್ರದೇಶ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತೋರಿಸಿಕೊಟ್ಟದಕ್ಕೆ ಮತ್ತೆ ಧೈರ್ಯ ತೆಕ್ಕೊಂಡು ಬಹುಶಃ ಅವನು ಆ ಒಂದು ಮತ್ತು ಕೂಡ ಬೇರೆ ತಪ್ಪು ಮಾಡುವಾಗ ಅವನ ಎನ್ಕೌಂಟರ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟು ಬಹುಶಃ ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ನಾವೆಲ್ಲ ಕೂಡ ಇದ್ದಾವೆ. ಅವ್ರು ಇಡೀ ಕರಾವಳಿ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು ಬಹುಶಃ ಇವತ್ತು ಪ್ರಕೃತಿ ವಿಕೋಪ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕೆಲವೊಂದು ಅತಿವೃಷ್ಟಿ ಆಗ್ತದೆ, ಕೆಲವೊಂದು ಅನಾವೃಷ್ಟಿ ಆಗ್ತದೆ. ಕಾಯ್ದರಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸುವುದು ನಮ್ಮ ಕೆಲಸ. ಪ್ರಕೃತಿ ವಿಕೋಪ ಇರಲಿ, ಅನಾವೃಷ್ಟಿ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಕೂಡ ದೇವರ ಕೈಯಲ್ಲಿ ಇರುವಂತದ್ದು. ಅದು ಆಗಬಾರ್ದಂತೆ ನಮ್ಮೆಲ್ಲರಿಗೂ ಪ್ರಾರ್ಥನೆ. ಆದಂತ ಸಂದರ್ಭದಲ್ಲಿ ಆ ಜನಸಾಮಾನ್ಯ ಜೊತೆಯಲ್ಲಿ ಮತ್ತು ಕುಟುಂಬದ ಜೊತೆಯಲ್ಲಿ ನಾವು ಇದ್ದೇ ಅಂತ ತೋರಿಸುವ ಜವಾಬ್ದಾರಿ ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಇದಾಗಬೇಕಾದ್ರೆ ಸರ್ಕಾರ ಇರಲಿ, ಮಂತ್ರಿಗಳಲ್ಲಿ, ಶಾಸಕರಲ್ಲಿ, ಅಧಿಕಾರಿ ವರ್ಗದಲ್ಲಿ ಮೇಲ್ ಅಧಿಕಾರಿ ಏನೇ ಇವತ್ತು ಯೋಜನೆ ಹಾಕಿದ್ರು ಕೂಡ ತಳಮಟ್ಟದಲ್ಲಿ ಕೆಲಸ ಮಾಡೋರು ನೀವು. ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾರಿಗೂ ಕೂಡ ಏನು ಕೂಡ ಸಮಸ್ಯೆ ಇಲ್ಲ. ತಳಮಟ್ಟದಲ್ಲಿ ನೀವು ಸರಿಯಾಗಿ ಆ ಒಂದು ಸಂದರ್ಭದಲ್ಲಿ ಸ್ಥಳೀಯ ಜೊತೆ ಸ್ಪಂದಿಸದಿದ್ರೆ ಅವ್ರು ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಅವ್ರು ಬೈದ MLA-ಗಳಿಗೆ, ಮಂತ್ರಿಗಳು, ಸರ್ಕಾರಕ್ಕೆ ಬೈಯುವಂಥದ್ದು. ಸೊ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮುಖವಾಗಿ ತಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ, ಬಹಳಷ್ಟು ಬದ್ಧತೆಯಿಂದ ಒಂದು ಹೆಜ್ಜೆ ಮುಂದೆ ನಿಂತು ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೊಆಕ್ಟಿವ್ ಕೂಡ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಿಯಲ್ ಟೈಮ್ ಡ್ಯೂಟಿ ಇದು. ರಾತ್ರಿ ಎಷ್ಟು ಹೊತ್ತು ಬಂದು ಕೂಡ ಫೋನ್ ತೆಗಿಬೇಕು. ನೀವು ಗಾಡಿಗೆ ಫೋನ್ ತೆಗಿಬಹುದು, ಮತ್ತೆ ಅದು ಸಿಂಪಲ್ ಆಗಿರ್ಬೋದು. ಅದು ನೆಕ್ಸ್ಟ್ ಅದೇ ರೀತಿಯನ್ನ ಸುಮ್ಮನೆ ಮಾಡ್ತಾರಂತೆಲ್ಲ. ಪ್ರತಿಯೊಂದು ಕಾಲ್ ಕೂಡ ಯಾವುದೇ ಇಲಾಖೆ ಅಧಿಕಾರಿಗಳಿಗೆ ಬಂದಾಗ ಆ ಫೋನ್ ಅನ್ನು ತೆಗಿಬೇಕು. ಯಾಕಂದ್ರೆ ಎಮರ್ಜೆನ್ಸಿ ಕೆಲಸವನ್ನು ಅಟೆಂಡ್ ಮಾಡಿ, ಎಮರ್ಜೆನ್ಸಿ ಕೆಲಸ ಅಲ್ಲದಿದ್ದರೂ ನಾಳೆ ಬೆಳಿಗ್ಗೆ ಫೋನ್ ಮಾಡಪ್ಪ ಅಂತ ಹೇಳುವಂತ ವ್ಯವಸ್ಥೆ ಕೂಡ ಹೇಳಿ. ಆದ್ರೆ ನಾವು ಅವ್ರಿಗೆ ಸ್ಪಂದಿಸುವಂತ ಕೆಲಸ ಆಗ್ಬೇಕಂದ್ರೆ ನಾನೆಲ್ಲ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ನಮ್ಮಿಂದ ಸಹಕಾರ ಬೇಕು, ನಾವೆಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಅದಕ್ಕಾಗಿ ನಾವು ಈ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಬೇರೆ ಬೇರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಲ್ಲಿ, ಕೆಲಸ ಮಾಡಲಿದ್ದಲ್ಲಿ ದಯವಿಟ್ಟು ಇವತ್ತು ಅದನ್ನು ಹೇಳ್ಬೇಕು. ಇವತ್ತು ನೀವೇನಾದ್ರೂ ಸರಿಯಾದ ಸಮಸ್ಯೆ ಹೇಳಿದಲ್ಲಿ ಅದನ್ನ ಬಗೆಹರಿಸಿ ನಿಮ್ಗೆ ಆಗ್ತದೆ. ಇಲ್ಲ ಇವತ್ತು ಇಲ್ಲಿ ಮಂತ್ರಿಗಳಿದ್ದಾರೆ, MLA ಇದ್ದಾರೆ, DC ಇದ್ದಾರೆ, ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ಇಲ್ಲಿಂದ ಎಲ್ಲ ಹುಂಗುಟ್ಟಿ ಹೋದ್ರೆ ಮತ್ತೆ ನೀವು ಅಲ್ಲಿ ಕೂತ್ಕೊಂಡು ಬೈದ್ರೆ ಅಥವಾ ಎಲ್ಲಿ ಏನು ಕೂಡ ಆಗ್ಲಿಕ್ಕಿಲ್ಲ, ಯಾವ್ದು ಕೆಲಸ ಕೂಡ ಆಗ್ಲಿಕ್ಕಿಲ್ಲ. ಏನಿದ್ರು ಕೂಡ ಇಲ್ಲಿ ಹೇಳಿ. ಇಲ್ಲಿ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ, CO ಅವರಿಗೆ, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮಾತಾಡಿಕೊಂಡು ಬಹುಶಃ ಅದನ್ನು ನಾವು ನಿಮ್ಮ ಸಹಕಾರ ಕೆಲಸ ಖಂಡಿತವಾಗಿಯೂ ಮಾಡ್ತೇವೆ. ಎವರೇಜ್ ಇರುವಂತ ಸರ್ 2345 ಮಿಲಿಮೀಟರ್ ರೈನ್ಫಾಲ್ ಸರ್, 23% ಡೆಫಿಸಿಟ್. ಇಲ್ಲಿ ಏನು ಕೃಷಿಯಲ್ಲಿ ಜಾಸ್ತಿ ಸರ್? ಭತ್ತ ಸರ್. ಎಷ್ಟಾಗ್ತದೆ? 4702 ಹೆಕ್ಟರ್ ಇದು ನಾಟಿ ಆಗಿದೆ ಸರ್. ಇವತ್ತು ಡೆಫಿಸಿಟ್ ಮಧ್ಯೆ ಬಂದಂತ ಮಳೆ ಭತ್ತಕ್ಕೆ ಪೂರಕವಾಗಿದೆ, ಭತ್ತಕ್ಕೆ ತೊಂದರೆ ಆಗ್ತದೆ ಸರ್. ಈಗ ಜೂನ್ ಅಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ಲೇಟ್ ಆಗಿರುವಾಗ ಸರ್ ಸ್ವಲ್ಪ ಇದಾಗಿತ್ತು. ಬಟ್ ಈಗ ಆ ನಂತರ ಮಳೆ ಸ್ವಲ್ಪ ಕವರೇಜ್ ಆಗಿದೆ ಸರ್. ಓನ್ಲಿ ಥಿಂಗ್ ಅಂತಂದ್ರೆ ಸರ್, ನಾಟಿ ಈಗ ಯೂಶಲಿ ನಾಟಿ ಸ್ವಲ್ಪ ನಮ್ದು ಏನು ಟ್ರಾನ್ಸ್ಪ್ಲಾಂಟಿಂಗ್ ಇತ್ತು ಜಾಸ್ತಿ ಆಗ್ತಾ ಇತ್ತು. ಬಟ್ ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೇರ ಬಿತ್ತನೆ ಆಗಿದೆ ಸರ್. ಡೈರೆಕ್ಟ್ ಸೋಯಿಂಗ್ ಇದು ಮಾಡಿದ್ದಾರೆ. ಯಾವಾಗ ರೈತರಿಗೆ ಕೊಡುವ ಸವಲತ್ತುಗಳು ಕೊಟ್ಟಿದ್ದಾರೆ ಬಿತ್ತನೆಗೆ ಬೇಕಾಗುವ ಏನ್ ತೊಂದರೆ ಇಲ್ಲ ಸರ್. ಏನಾದ್ರೂ ರೈತರಿಗೆ ತೊಂದರೆ ಆಗ್ತದೆ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಪರಿಹಾರ ಕೂಡ ಸರ್ಕಾರದ ಜವಾಬ್ದಾರಿ. ಇದು ಪರಿಹಾರ ಘೋಷಣೆ ಮಾಡಿದ ನಂತರ ನೀವು ಸರ್ವೆ ಮಾಡ್ತಂತ ಅಂತ ಹೇಳಿದ್ರೆ ನಿಮ್ಮ ಸರ್ವೆ ಬದಲಾಗಿ ಪರಿಹಾರ ಕೂಡ ಸಿಗುವುದಿಲ್ಲ. ನೀವು ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡಿ ಕಳಿಸಬೇಕು, ಮತ್ತೆ ಸರ್ಕಾರ ತೀರ್ಮಾನ ತಗೊಳ್ತದೆ. ಏನೇನು ಸರ್ವೆ ಆಗ್ತದೆ ಮಾಡಿಕೊಂಡು ಬರೋದು ವಿಚಾರ ತಾವು ಮಾಡಬೇಕು. ಹಾರ್ಟಿಕಲ್ಚರ್ ನಮಸ್ತೆ. ಸುಮಾರು 18,000 ಹೆಕ್ಟೇರ್ ಇದೆ ಸರ್. ಮೇನ್ ಅಡಿಕೆ ಇದೆ ಸರ್. 6,300 ಹೆಕ್ಟೇರ್ ಅಡಿಕೆನೇ ಇದೆ. ಉಳಿದಂತೆ ತೆಂಗು, ಗೇರು ಇದೆ ಸ್ವಲ್ಪ ಮಟ್ಟಿಗೆ. ಮ್ಯಾಕ್ಸಿಮಮ್ ಅಡಿಕೆನೇ ಇದೆ ಸರ್. ಡ್ಯಾಮೇಜ್ ಆಗಿರೋದು ನಮ್ಮಲ್ಲಿ ಸುಮಾರು 6.2 ಹೆಕ್ಟೇರ್ ಡ್ಯಾಮೇಜ್ ಇದೆ ಸರ್. ಅಂದರೆ ಗಾಳಿಯಿಂದ ಮುಖ್ಯವಾಗಿ ವ್ಯಾಲ್ಯೂಷನ್ ಮಾಡಿ ಕೊಟ್ಟಿದ್ದೀರಾ? ವರದಿ ಕೊಟ್ಟಾಗಿದೆ ಸರ್.
ಈಗ ನಂತರ ಆಗಸ್ಟ್ ನಂತರ ಸ್ಟಾರ್ಟ್ ಆಗ್ತದೆ ಸರ್ ಮಿನ್ಯೂರಿಂಗ್, ಎಸ್ಪೆಷಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಸ್ಟಾಕ್ ಇದೆ. ನಿಮ್ಮ ಸ್ಟಾಕ್ ಎಲ್ಲ ಬೇಕಾದಷ್ಟೇ ಸ್ಟಾಕ್ ಇದೆ ಸರ್, ಕಡಿಮೆ ಇಲ್ಲ. ಕಡಿಮೆ ಇಲ್ಲ ಸರ್. ಇನ್ಶೂರೆನ್ಸ್ ಎಷ್ಟು ಕ್ಲೇಮ್ ಆಗಿದೆ ಲಾಸ್ಟ್ ಟೈಮ್ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ? ಫಸಲ್ ವಿಮಾದಲ್ಲಿ 5.4 crores ಕ್ಲೈಮ್ ಆಗಿದೆ ಸರ್. ಎಷ್ಟು 1900 ಪ್ರಕರಣ ಸರ್. 1900 ಪ್ರಕರಣ. ಟೋಟಲ್ ಎಷ್ಟು ಮೆಂಬರ್ ಆಗಿದ್ದಾರೆ ಸರ್? ಹೋದ ವರ್ಷ 1900 ಸರ್. 1900 ಮೆಂಬರ್ ಅವರೆಲ್ಲ ಕೂಡ ಕ್ಲೇಮ್ ಮಾಡಿದಾರಾ? ಕ್ಲೈಮ್ ಮಾಡಿದೆ, ಟೋಟಲ್ ಆಗಿದೆ ಸರ್. ಇವತ್ತು ಈ ಸಲ ಎಷ್ಟು ಮೆಂಬರ್ ಆಗಿದ್ದಾರೆ? ಈ ಸಲ ನಮ್ಮಲ್ಲಿ ಟೋಟಲ್ 1188 ಆಗಿದೆ ಸರ್. ಈ ಸಲ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕಡಿಮೆ ಆಗಿದೆ ಮೆಂಬರ್ಸ್? ಇಲ್ಲ ಸರ್, ಲಾಸ್ಟ್ ಅಂದ್ರೆ ಹಿಂದೆ ಆಗ್ತಾ ಇತ್ತು, ಈ ವರ್ಷ ಮ್ಯಾಕ್ಸಿಮಮ್ ಆಗಿದೆ ಸರ್. ಜಾಸ್ತಿ ಪ್ರಚಾರ ಮಾಡಿದ್ರೆ 80% ಇನ್ಕ್ರೀಸ್ ಆಗಿದೆ ಸರ್ ಈ ಸಲ. ಯಾಕಂದ್ರೆ ಇನ್ಶೂರೆನ್ಸ್ ಇದೆ ಅಂತ ಇರುವಾಗ ಏನು ಸಮಸ್ಯೆ ಏನಾಯ್ತು ಸರ್, ಹಿಂದಿನ ವರ್ಷ ನಮಗೆ ಸ್ವಲ್ಪ ಉಡುಪಿಯವರಿಗೆ ಟೈಮ್ ಗ್ಯಾಪ್ ಕಡಿಮೆ ಸಿಗ್ತಾ ಇತ್ತು ಸರ್. ನಮಗೆ ಉಡುಪಿ ಡಿಸ್ಟ್ರಿಕ್ಟ್ ಮಾತ್ರ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ವರ್ಷ ಟೈಮ್ ಗ್ಯಾಪ್ ಕೂಡ 15 ದಿನ ಎಕ್ಸ್ಟೆನ್ಷನ್ ಕೊಟ್ಟರು. ಅಪ್ ಟು ಜೂನ್ 15. ಆಯ್ತು, ಆದಷ್ಟು ಬೇಗ ಮಾಡಿಕೊಂಡು ಬನ್ನಿ. ಆಯ್ತು ಸರ್. ಮತ್ತೆ ಎಲ್ಲಿ ಕೂಡ ಮಳೆಯಿಂದಾಗಿ ಮುಂದಿನ ದಿನ ಕೂಡ ಎಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಕೊಲೆಗಳು ಬರ್ತದೆ. ಇನ್ನೊಂದು ತಕ್ಷಣ ನಮ್ಮ ವರದಿ ಬರಬೇಕು. ಸರಿ ಸರ್. ಮುಖಾಂತರ ನಾವು ತಮ್ಮ ಕೆಲಸ ತಾವು ಮಾಡಿ. ಸರಿ ಸರ್. ಈಗ ಎಷ್ಟು ಮನೆ ಡ್ಯಾಮೇಜ್ ಆಗಿದೆ? ಎಲ್ಲದೂ ಡಿಪೆಂಡ್ ಆಗಿದೆ ಸರ್. ಮತ್ತೆ ಒಂದು ಭಾಗಶಃ ಎಷ್ಟು ಭಾಗ ಎಷ್ಟು ಕೊಟ್ಟಿದ್ದೀರಿ ದುಡ್ಡು? ದುಡ್ಡು ಸರ್ ಟೋಟಲ್ 3,83,500 ಸರ್. ಒಬ್ಬರಿಗೆ ಎಷ್ಟು ಕೊಟ್ಟಿದ್ದೀರಿ? 59 ಅಲ್ಲ 50 ಸರ್. ಬೈ ಪರ್ಸನ್ ಸರ್. ಮೊನ್ನೆ ಸರ್ಕ್ಯುಲರ್ ಪ್ರಕಾರ 6 ರಿಂದ 15%, 15 ರಿಂದ 75 ಸರ್. 50,000 ಕೊಟ್ಟಿದ್ದೀವಿ ಸರ್. 50,000, 30,000 PWD ರಿಪೋರ್ಟ್ ಪ್ರಕಾರ ಭಾಗಶಃ. ಆಯ್ತಪ್ಪ, ಈಗ 51 ಮನೆ ಆಯ್ತು. ಎಸ್ ಸರ್. ಐದರಲ್ಲಿ ಹೌದು ಸರ್. ನನ್ನ ಮನೆಯದು ಡ್ಯಾಮೇಜ್ ಆಯ್ತು. ಏನು ನನಗೆ ಮಾಹಿತಿ ಬರ್ತದೆ, ನಿಮ್ಮ VLಗೆ ಹೋಗ್ತಾರೆ, ಹೋಗಿ ಬಂದು ವರದಿ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಅಲ್ಲ, ಯಾರಿಗೆ ಕೊಡ್ತಾರೆ? ಆಡಿಟ್ ಮೇಲೆ ಕೊಡ್ತಾರೆ. ಅವ್ರಿಗೆ ಸರ್ವೆ ಮಾಡಿ ಬರ್ತಾರೆ. ನೀವು ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಇಲ್ಲಿ VL ಯಾರು VL ಆದ್ರೆ VL ಆಯ್ತು. ನೀವು ಒಂದು ಮನೆಗೆ ಡ್ಯಾಮೇಜ್ ಹೋಗಿ ಅಲ್ಲಿ ಹೋಗಿದ್ರ ಬೇರೆಯವ್ರು ಕಳಿಸಿದ ಫೋಟೋ ತೆಗಿ ಎಲ್ಲ ಕೂಡ ಹೋಗ್ಬೇಕು. ನೀವು ಹೋಗಿ ಕೊಡ್ತೀರ ದೊಡ್ಡ ಏನೋ ಕೊಡ್ತೀರ ಅಂತ ಅಲ್ಲ. ಆ ಕಷ್ಟಗಾಲ ನಿಮ್ಗೆ ಫೋಟೋ ಕೊಟ್ಟು ರಿಪೋರ್ಟ್ ಮಾಡ್ಬೋದು. ಆ ಕಷ್ಟಗಾಲ ನೀವು ಅಲ್ಲಿ ಹೋಗುದಂತ ಹೇಳಿದ್ರೆ ಸೈಕಾಲಜಿಕಲ್ ಸಮಾಧಾನ ಆಗ್ತದೆ. ಸರ್ಕಾರ ಯಾರು ಬಂದ್ರು ಅಂತ ಆಗ್ತದೆ. ಇಲ್ಲಾಂದ್ರೆ ಫೋಟೋಗ್ರಾಫರ್ ಕೆಲಸಕ್ಕೆ ಮಾಹಿತಿ ಕೊಟ್ಟು ನಿಮ್ಗೆ ಏನಾಗ್ತದೆ, ನೀವು ದುಡ್ಡು ಸಿಕ್ಕಿದ್ರೆ ಸಾಕಲ್ಲ ಅಂತ ಹೇಳೋದು ಆಗುದಿಲ್ಲ. ಸ್ಪಾಟ್ಗೆ ಹೋಗ್ಬೇಕು, ಅವ್ರಿಗೆ ಮಾತಾಡ್ಬೇಕು, ನಾವು ವಿದ್ಯಾವಂತ ಹೇಳ್ಬೇಕು, ಏನು ಪರಿಹಾರ ಆದಷ್ಟು ವೇಟ್ ಮಾಡ್ಬೇಕು. ನಮ್ಮ ಸಿಸ್ಟಮ್ ಪ್ರಕಾರ ಫಸ್ಟ್ ನೀವು 5,000 ಕೊಡ್ಬೇಕು. ಎಷ್ಟು ಮನೆ ಕೊಟ್ಟಿದ್ದೀರಿ? ಎಲ್ಲ ಕೊಟ್ಟಿದ್ದೀರಾ? 51 ಮನೆಯವರಿಗೆ ಫಸ್ಟ್ 5,500 ಕೊಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಈಗ ನೀವು ಇದಕ್ಕೆ ಭಾಗಶಃವಾಗಿ ಕೊಟ್ಟಿದ್ದೀರಿ. ನಾನೆಲ್ಲ RDPR ಇಂಜಿನಿಯರ್ಗೆ, ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ನಿಮ್ಮ ಮುಖಾಂತರ ಹೇಳೋದಿಷ್ಟೇ ಬೇಕು. ಜನಸಾಮಾನ್ಯರ ನೋಡಿ, ಬಡವರ ಮನೆಗೆ ಬೀಳುವುದಲ್ಲದೆ ಅನುಕೂಲಸ್ಥ ಮನೆ ಎಲ್ಲಿಗೂ ಬೀಳುವುದಿಲ್ಲ. ಎಲ್ಲ ಗಟ್ಟಿಮುಟ್ಟಾಗಿ ಇರ್ತದೆ. ಇವರೇ ಬುದ್ಧಿವಂತಿಕೆಯಿಂದ ಮಾತ್ರ ಕೆಲಸ ಅಲ್ಲ, ಸ್ವಲ್ಪ ಹೃದಯವಂತಿಕೆ ಕೊಡಬೇಕು. ಸ್ವಲ್ಪ ಲೀನಿಯರ್ ಆಗಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಎಷ್ಟು ನಿಮಗೆ ಸಾಧ್ಯವಿದೆಯಾ ಅಷ್ಟು ನೀವು ಮಾಡಬೇಕು. ಸೊ ನಿಮ್ಮ ಸ್ವಲ್ಪ ಹೆಚ್ಚು ಜಾಸ್ತಿ ಕೊಟ್ಟರು ಕೂಡ ಯಾರು ನಿಮ್ಮನ್ನು ಬಂದು ಕೇಳುದಿಲ್ಲ. ಮನೆ ಎಲ್ಲದವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ಮೇಲೆ ಆಕ್ಷನ್ ಆಗೋದು ಹೊರತು, ಈಗ ಭಾಗಶಃ ಅಂತ ಹೇಳಿ ಗೊತ್ತಾಗ್ತದೆ. ಅವನು 20% 30% ಮಾತ್ರ ಮತ್ತೆ ಕಟ್ಲಿಕ್ಕೆ ಆಗ್ತದೆ ಅವರಿಗೆ. ಸೊ ಯಾರು ನೀವು RDPR ನೀವು ಹೋಗ್ತೀರಿ ಇದನ್ನು ಆಲೋಚನೆ ಮಾಡಿ. ಅವರ ಜಾಗದಲ್ಲಿ ನೀವಿದ್ದೆ ನಿಮ್ಮ ಪರಿಸ್ಥಿತಿ ಏನಂತ ಆಲೋಚನೆ ಮಾಡಿಕೊಂಡೇ ನೀವು ಅದನ್ನು ಇದು ಮಾಡಬೇಕು, ತೀರ್ಮಾನ ತಗೊಳ್ಬೇಕು ಇದಕ್ಕೆ. ಸೊ ಎಲ್ಲರಿಗೆ ಪರಿಹಾರ ಕೊಟ್ಟು ಬಿಟ್ಟಿದ್ದೀರಾ? ಓಕೆ, ಈಗ ಲಿಬರಲ್ ಆಗಿ ಅಂತ ಹೇಳಿದ್ರೆ ಮತ್ತೆ 20,000 ಕೊಟ್ಟು ಲಿಬರಲ್ ಎಷ್ಟು 5,000 ಒಂದು ಸಬ್ಮಿಷನ್ ಇದೆ ಸರ್. NTRF ಗೈಡ್ಲೈನ್ಸ್ ಪ್ರಕಾರ 15% ಇಂದ ಮತ್ತೆ 85% ಮೊನ್ನೆ ಒಂದು ಗವರ್ನಮೆಂಟ್ ಸರ್ಕ್ಯುಲರ್. ಅದೇ ನಾನು ಹೇಳಿದೆ, ನೀವು ಬುದ್ಧಿ ಖರ್ಚು ಮಾಡಿದ್ರೆ NTRF ಗೈಡ್ಲೈನ್ ಹೃದಯವಂತಿಕೆ ಮತ್ತು ಪ್ರಜ್ಞಾವಂತಿಕೆ ಸ್ವಲ್ಪ ಮಾಡಿ ಅದೇ ವ್ಯಾಪ್ತಿಯಲ್ಲಿ ಬರ್ಬೇಕಂತ ನೋಡಿಕೊಂಡು ಅದು ನಿಮ್ಮ ಮೇಲೆ ಇದೆ ಮಾಡ್ಕೊಡ್ತೀವಿ ಇದರಲ್ಲಿ. ಅವ್ರಿಗೆ ಎಷ್ಟು ಸಹಾಯ ಆಗ್ತದೆ ಅಷ್ಟು ಸಹಾಯ ಆಗ್ಲಿ. 35 ಇದೆ. 16.7 ಕೋಟಿ ಜಿಲ್ಲೆ ಮಟ್ಟದಲ್ಲಿದೆ. ಅವರು ಯಾಕೆ ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಮಿನಿಮಮ್ 20 ರಿಂದ 30 ಲಕ್ಷ ತಾಲೂಕೆ ಫಸ್ಟೇ ಕೊಟ್ಟು ಬಿಡ್ತಾರೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಮತ್ತೆ DC ಹತ್ರ ಹೋಗ್ಬೇಕು, ದುಡ್ಡು ರಿಲೀಸ್ ಮಾಡ್ಲಿಕ್ಕೆ ಹೇಳ್ಬೇಕು. ಇದಕ್ಕಾಗಿ ಯಾವ್ದು ಬೇಡ. ನೀವು DC ಅವರು ಸ್ವಯಂ ಫಸ್ಟ್ ನಿಮ್ಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ಅಷ್ಟೇ ಫಸ್ಟ್ ಜನರಿಗೆ ಅದನ್ನು ಮುಟ್ಟಿಸ್ಬೇಕು. ಕೆಲಸ ಇವತ್ತು
ಆಗ್ಬೇಕು ಅದನ್ನು 36,000 ಪಾಪ್ಯುಲೇಷನ್ ಇದೆ ಓಕೆ ಫುಟ್ ಅಂಡ್ ಮೌತ್ ಇಂಜೆಕ್ಷನ್ ಆಗಿದೆಯಾ? ಆಗಿದೆ ಎಲ್ಲರಿಗೆ 100%? ಮೌತ್ ಸರ್, ಫುಟ್ ಅಂಡ್ ಮೌತ್ ಮತ್ತೆ LSD ಅಂತ ಹೇಳಿ ಎರಡು ಕೂಡ ವ್ಯಾಕ್ಸಿನೇಷನ್ ಆಗ್ತಾ ಇದೆ ರೆಗ್ಯುಲರ್ ಆಗ್ತಾ ಇದೆ. ಬೇರೆ ಏನಿದೆ? ಕೆಲಾಮಿಟಿಗೆ ಸಂಬಂಧ ಅಲ್ಲ ಕುರಿ ಮೇಕೆ ಇಲ್ಲ ಸರ್, ಒಂದು 600 ಪಾಪ್ಯುಲೇಷನ್ ಇದೆ ಸರ್ ನಮ್ಮ ದೇಶದಲ್ಲಿ ಗೋಡ್ಸ್. ಓಕೆ ಅವುಗಳಿಗೆ PPR ಮತ್ತೆ ET ವ್ಯಾಕ್ಸಿನ್ ಅಂತ ಮಾಡ್ತೇವೆ ಸರ್, ಡಿಮಾಂಡ್ ಬೇಸಿಸ್ ಮೇಲೆ ಮಾಡ್ತೀವಿ. ಆಯ್ತು. ಸ್ಟ್ರೀಟ್ ಹೌಸ್ಗೆ ಸರ್, ನಾಯಿಗಳಿಗೆ ಏನು ಮಾಡಿದ್ರಿ? ಬೇಡ ಓನರ್ ಬೇಸ್ಡ್ ನಾಯಿಗಳಿಗೆ ಆಂಟಿ ರೇಬಿಸ್ ಪ್ರೋಗ್ರಾಮ್ ಓನರ್ ಕೊಡ್ತಾರೆ ಬಿಡಿ. ನಮ್ಮ ಹಾಸ್ಪಿಟಲ್ ಕಡೆಯಿಂದನೂ ಆಂಟಿ ರೇಬಿಸ್ ಪ್ರೋಗ್ರಾಮ್ ಇದೆ ಸರ್ ಅವ್ರಗಳಿಗೆ. ಪಬ್ಲಿಕ್ ರೇ ಅನಿಮಲ್ಸ್ ಗೆ ಯಾರಾದ್ರೂ NGO ತೊಂದರೆ ಎಷ್ಟಿದೆ ಅನಿಮಲ್ಸ್ ಎಷ್ಟಿದೆ? ಲಾಸ್ಟ್ ಸೆನ್ಸಸ್ ಪ್ರಕಾರ ಸರ್, ಅಂದ್ರೆ ರಿಯಲಿಸ್ಟಿಕ್ ಆಗಿ ಹೇಳೋದಾದ್ರೆ ಒಂದು ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಒಂದು 700 ಇದೆ. ಲಾಸ್ಟ್ ಇಯರ್ ಒಂದು 300 ಗೆ ಸರ್ಜರಿ ಮಾಡಿಸಿದ್ವಿ ಸರ್, ಲಾಸ್ಟ್ ಇಯರ್. ಈಗ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು, ಎಲ್ಲಕ್ಕಿಂತ ಜಾಸ್ತಿ. ಈಗ 700 ಇದೆ, ಅದೇ 3 ವರ್ಷ ಎಲ್ಲ ಮಾಡಿದಿರಿ, 400 ಇದೆ. ಇನ್ನು ನೀವು 2 ವರ್ಷ ಬಿಟ್ರೆ ಇದು 1 ವರ್ಷ 2 ಸಾವಿರ ದಾಟ್ತದೆ. ಈಗ ಇದಕ್ಕೆ ಒಂದು ಆಕ್ಷನ್ ಮುಂದಿಟ್ಟುಕೊಂಡು ಇದಕ್ಕೊಂದು ಪರಿಹಾರ ನೀವು ಈಗಲೇ ಕಾಣಬೇಕು. ಆಗ ಮಾತ್ರ ಭವಿಷ್ಯದಲ್ಲಿ ಮಕ್ಕಳಿಗೆ ಮತ್ತು ಊರವರಿಗೆ ಆ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದ್ರ ಗೊತ್ತಾಗುದಿಲ್ಲ ಇದರಲ್ಲಿ. ಈಗ ನಾವೇನಾದ್ರೂ ನೀವು ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯತೆ ವಹಿಸಿದ್ರೆ ಆಫ್ಟರ್ 5-10 ಇಯರ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತದೆ. ಲೈಸೆನ್ಸ್ ಇಲ್ಲ ಸರ್, ಅಂದ್ರೆ ಮಾಡಿ ಲೈಸೆನ್ಸ್ ನಾವು ಮಾಡಿ ಕೊಡ್ತೇವೆ, ಅವ್ರು ಅರ್ಜಿ ಹಾಕಿಸಿ ಸೆಂಟ್ರಲ್ ಮಾತಾಡುವ. ಪ್ಲಸ್ ಈಗ ಹೇಗಂತಂದ್ರೆ ಸರ್, ಪ್ರಾಜೆಕ್ಟ್ ಗೆ ಕೂಡ AWBI ಲೈಸೆನ್ಸ್ ಬೇಕಾಗುತ್ತೆ. ಬಟ್ ನಾವು ಕಾಲ್ಫಾರ್ಮ್ ಮಾಡಿದಾಗ ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸೊ ನಾನು ಎಲ್ಲ ಇವತ್ತು ಎಷ್ಟು ಅಪ್ಲಿಕೇಶನ್ ಹಾಕ್ಸ್ಬಿಟ್ಟಿದ್ದೀನಿ ಸರ್. ಈಗ ಕುಂದಾಪುರ, ಉಡುಪಿ ಪ್ರೋಗ್ರೆಸ್, ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ